ನಮ್ಮ ಭಾವಸಾರ್ ವಿಷನ್ ಇಂಡಿಯಾ ಇದನ್ನ ಸಂಸ್ಥಾಪಕರು ಶ್ರೀಯುತ ಸಮಾಜ್ ಭೂಷಣ್ ನಾರಾಯಣ್ ರಾವ್ ಟಾಕುಸ್ಕರ್ ಅಂತ. ಸೊ ಈ ನಮ್ಮ ಭಾವಸಾರ್ ವಿಷನ್ ಇಂಡಿಯಾ ಸ್ಥಾಪನೆಯಾಗಿದ್ದು 25 ವರ್ಷಗಳ ಹಿಂದೆ ಇದೇ ದಿನದಂದು 26 ಜನವರಿಯಂದು. ಸೊ ಇವತ್ತಿಗೆ ನಮ್ಮ ಭಾವಸಾರ್ ವಿಷನ್ ಇಂಡಿಯಾ ಶುರುವಾಗಿ 25 ವರ್ಷಗಳ ಸಂದರ್ಭ. ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ನಿಮ್ಮನ್ನೆಲ್ಲ ಈ ಒಂದು ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯ 26ನೇ ಜನವರಿಯ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟು ಹಾಗೂ ನಮಗೆ ಒಂದು ಸಣ್ಣದಾದ ಸಿಹಿಯನ್ನು ವಿತರಿಸುವ ಅವಕಾಶವನ್ನು ಮಾಡಿಕೊಟ್ಟಂತಹ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು, ಆಡಳಿತಾಧಿಕಾರಿಗಳು ಹಾಗೂ ಶಿಕ್ಷಕ ವೃಂದದವರಿಗೂ ನನ್ನ ಅನಂತ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ಒಂದು ಸುಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತಹ ನಮ್ಮ ಮುಖ್ಯೋಪಾಧ್ಯಾಯರಾದ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ನಮ್ಮ ಜ್ಞಾನೇಶ್ವರಿ ಸಂಸ್ಥೆಯ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು. ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಭಾವಸಾರ್ ವಿಷನ್ ಇಂಡಿಯಾ ಸ್ಥಾಪನೆಯಾಗಿ 25 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಮೈಸೂರಿನ BVI ರಾಯಲ್ ಕ್ಲಬ್ ವತಿಯಿಂದ ಚಾರ್ಟರ್ ಡೇ, 76ನೇ ಗಣರಾಜ್ಯೋತ್ಸವ ಹಾಗೂ ರಜತ ಮಹೋತ್ಸವವನ್ನು ಮೈಸೂರಿನಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ನಡೆಸುತ್ತಿರುವ ಶಾಲೆಯೊಂದರಲ್ಲಿ ಭಾನುವಾರ ವಿಜೃಂಭಣೆಯಿಂದ ನಡೆಸಿದರು. ಇಪ್ಪತ್ತೈದು ವರ್ಷದ ಹಿಂದೆ 2000ರಲ್ಲಿ ಸಮಾಜದ ಹಿರಿಯ ಮುತ್ಸದ್ದಿ ಸಮಾಜ ಭೂಷಣ ನಾರಾಯಣರಾವ್ ತಾತುಸ್ಕರ್ ಅವರು ದೂರದೃಷ್ಟಿಯ ಫಲವಾಗಿ ಭಾವಸಾರ್ ವಿಷನ್ ಇಂಡಿಯಾ ಸ್ಥಾಪಿಸಿದರು. ಇದರ ಅಂಗವಾಗಿ BVI ಚಾರ್ಟರ್ ಡೇ ಸಂದರ್ಭದಲ್ಲಿ ಮೈಸೂರಿನ BVI ರಾಯಲ್ ಕ್ಲಬ್, ಮೈಸೂರಿನ ಹೆಬ್ಬಾಳದಲ್ಲಿರುವ ಭಾವಸಾರ್ ಕ್ಷತ್ರಿಯ ಪದವೀಧರ ಸಂಘದ ಆಶ್ರಯದಲ್ಲಿ ನಡೆಸಲಾಗುತ್ತಿರುವ ಪ್ರಸಿದ್ಧ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಗಣರಾಜ್ಯೋತ್ಸವ ಮತ್ತು ರಜತೋತ್ಸವ ಆಚರಿಸಿದರು. BVI ರಾಯಲ್ ಕ್ಲಬ್ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಮತ್ತು ಸದಸ್ಯರ ಸಮ್ಮುಖದಲ್ಲಿ ವಿದ್ಯಾಸಂಸ್ಥೆಯ ಚೇರ್ಮನ್ ಜಯರಾಮರಾವ್ ಲಾಳಿಗೆ ಅವರು ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಉಸ್ತುವಾರಿಯೂ ಆದ ಭಾವಸಾರ ಕ್ಷತ್ರಿಯ ಪದವೀಧರ ಸಂಘದ ಮಾಜಿ ಅಧ್ಯಕ್ಷ ಶಂಕರ್ರಾವ್ ಅಂಚಳ್ಕರ್ ಹಾಗೂ ಆಡಳಿತ ಮಂಡಳಿ ಪದಾಧಿಕಾರಿಗಳು, BVI ರಾಯಲ್ ಕ್ಲಬ್ನ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಶಾಲಾ ವಾದ್ಯವೃಂದ ತಂಡ ಅತಿಥಿಗಳನ್ನು ಗೌರವದಿಂದ ಬರಮಾಡಿಕೊಂಡು ಗೌರವ ವಂದನೆ ಸಲ್ಲಿಸಿತು. General salute, salute. General salute, salute. National anthem in chorus, begin. ಜನಗಣ ಮಂಗಳದ
ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ನೃತ್ಯ ಗಮನ ಸೆಳೆಯಿತು. BVIನ ರಥೋತ್ಸವ ಆಚರಣೆ ಸಂದರ್ಭದಲ್ಲಿ BVI ವತಿಯಿಂದ ಶಾಲೆಯ ಎಲ್ಲ ಮಕ್ಕಳಿಗೂ ಸಿಹಿ ವಿತರಿಸಲಾಯಿತು. 25ನೇ ವರ್ಷದ ಚಾರ್ಟರ್ ಡೇ ಸಂದರ್ಭದ ನೆನಪಿಗಾಗಿ ಶಾಲೆಯಲ್ಲಿ ಗುಲಾಬಿ ಸಸಿಗಳನ್ನು ನೆಡಲಾಯಿತು. ನಂತರ ನಡೆದ ವೇದಿಕಾ ಕಾರ್ಯಕ್ರಮದಲ್ಲಿ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಜಯರಾಮರಾವ್ ಲಾಳಿಗೆ ಅವರು ಮಾತನಾಡಿ, ಈ ದಿನ ನಾವು ನಮ್ಮ ರಾಷ್ಟ್ರದ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ, ಮಕ್ಕಳ ಕಾರ್ಯಕ್ರಮ ನಡೆದಿದೆ, ಸಭಾ ಕಾರ್ಯಕ್ರಮ ನಡೆದಿದೆ. ಈ ಕ್ಷಣದಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಹಾಗೂ ವಿದೇಶ ಗಣ್ಯರ ಸಮ್ಮುಖದಲ್ಲಿ ಗಣರಾಜ್ಯೋತ್ಸವ ಪರೇಡ್ ನಡೀತಾ ಇರ್ತದೆ. ಇವಾಗ ಆ ಪರೇಡ್ನಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳು ಹಾಗೂ ಮುಖ್ಯವಾಗಿ ನಮ್ಮ ದೇಶದ ಶಕ್ತಿ ಪ್ರದರ್ಶನ ನಡೀತಾ ಇರ್ತದೆ. ಅದನ್ನು ಎಲ್ಲ ಕಡೆ ಈ ಕಾರ್ಯಕ್ರಮ ರಾಜ್ಯದ ಹಾಗೂ ರಾಷ್ಟ್ರದ ಎಲ್ಲ ಕಡೆ ಇವತ್ತು ನಡೀತಾ ಇದೆ. ನಮ್ಮೆಲ್ಲರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ರಾಷ್ಟ್ರ ಮುಂದುವರಿಬೇಕು, ಎಲ್ಲ ರಂಗದಲ್ಲೂ ಮುಂದುವರಿಬೇಕು, ಪ್ರಪಂಚದಲ್ಲೇ ನಂಬರ್ 1 ರಾಷ್ಟ್ರವಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇದೆ. ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿಯರು, ಅಡ್ಡಿಸ್ಕಾರರು, ಶಿಕ್ಷಕ ವೃಂದದವರು, ಎಲ್ಲರೂ ಸೇರಿ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ನಮ್ಮ ಭಾವನ ವಿಜಯನವರು ಇಲ್ಲಿ ಬಂದು ಇವತ್ತು ಭಾಗವಹಿಸಿದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಪ್ರಸ್ತುತ ಇಷ್ಟಪಡ್ತೇನೆ. ಇತರ ಹಕ್ಕುಗಳನ್ನು ನಮ್ಮ ಎಲ್ಲ ಪ್ರಜೆಗಳಿಗೆ ಕೊಡಲು ಈ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರದ ಸರ್ವೋತ್ತಮ ಕಾನೂನು. ಎಲ್ಲರನ್ನೂ ಗೌರವಿಸಬೇಕು, ನಿಯಮಗಳನ್ನು ಪಾಲಿಸಬೇಕು ಎನ್ನುವುದು ಇದರ ಧ್ಯೇಯ. ನಮ್ಮ ಸಂವಿಧಾನ ರಷ್ಯಾ, ಬ್ರಿಟನ್, ಅಮೆರಿಕ ಮತ್ತಿತರ ದೇಶಗಳ ಸಂವಿಧಾನಗಳ ಅಂಶಗಳನ್ನು ಹೊಂದಿರುವ ಬೃಹತ್ ಸಂವಿಧಾನವಾಗಿದೆ. ಇದಕ್ಕೆ ನೇತೃತ್ವದಲ್ಲಿ ಇದನ್ನು ಪೂರ್ಣಗೊಳಿಸುತ್ತದೆ. ನಮ್ಮ ದೇಶದ ಉತ್ತಮ ಪ್ರಜೆ ಎನಿಸಿಕೊಳ್ಳಲು ಈ ಸಂವಿಧಾನವನ್ನು ನಾವು ಗೌರವಿಸುವುದನ್ನು ಕಲಿಯಬೇಕು. ಇದರಲ್ಲಿರುವ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುವುದು ಕೂಡ ಆದ್ಯತೆಯಲ್ಲಿ ಒಂದಾಗಿರಬೇಕು. ನಾವು ಇಂದು ಜಾಗತಿಕ ಏನೆಲ್ಲ ಬದಲಾವಣೆಗಳನ್ನು ನೋಡಿದ್ದೇವೆ, ಮುಂದೆ ಇನ್ನೂ ಹಲವು ಬದಲಾವಣೆಗಳನ್ನು ಅಭಿವೃದ್ಧಿಯ ಕ್ಷೇತ್ರದಲ್ಲಿ ನೋಡಲಿದ್ದೇವೆ. ಅದು ತಾಂತ್ರಿಕ ಜಗತ್ತು ಆಗಿರಬಹುದು, ಶಿಕ್ಷಣ ನೀಡುವ ಮಾದರಿಯಾಗಿರಬಹುದು, ಜೀವಿಸುವ ವಿಧಾನವೂ ಆಗಿರಬಹುದು. ಬಹುಶಃ ನಾನು ಅನ್ಕೊಳ್ತೀನಿ ಅವರಿಗೆ ಯಾವುದೋ ಒಂದು ಮಟ್ಟದಲ್ಲಿ ಈ ಶಾಲೆ ಬಂದಿರುವ ರೀತಿ ಕಂಡು ತೃಪ್ತಿಯಾಗಿದೆ. ಇಷ್ಟು ಹೇಳ್ತಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿ ಈ ದಿನದ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಸಂಸ್ಥೆಗಳು ನಮ್ಮ ಶಾಲೆಯ ಉನ್ನತೀಕರಣಕ್ಕೆ, ಅಭಿವೃದ್ಧಿಗೆ ಏನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೇನಾದರೂ ಶಾಲಾ ಅಭಿವೃದ್ಧಿಗೆ ಕೊಡುವುದಾದರೆ ಅದನ್ನು ಪರಿಗಣಿಸಬೇಕು ಅಂತ ಕೇಳಿಕೊಳ್ತಾ ಅವರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಅವರಿಗೆ ಅಭಿನಂದನೆ. ಇದೇ ವೇಳೆ BVI ಮೈಸೂರು ರಾಯಲ್ ಕ್ಲಬ್ ವತಿಯಿಂದ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯ ಚೇರ್ಮನ್ ಜಯರಾಮರಾವ್ ಲಾಳಿಗೆ, ಉಸ್ತುವಾರಿ ಶಂಕರರಾವ್ ಅಂಚಳ್ಕರ್, ಪದಾಧಿಕಾರಿಗಳಾದ ರವೀಂದ್ರನಾಥ್ ಲಾಲೆ, ಕೃಷ್ಣ ಬಗರೆ, ಮುಖ್ಯೋಪಾಧ್ಯಾಯ ಡಿ ನಂಜುಂಡಸ್ವಾಮಿ ಅವರಿಗೆ ಶಾಲು ಹೊದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಗಿರೀಶ್ ಎನ್, ಪದಾಧಿಕಾರಿಗಳಾದ KG ವೆಂಕಟೇಶ್ವರರಾವ್ ಕುತ್ನಿಕರ್, BVI ರಾಯಲ್ ಕ್ಲಬ್ನ ಏರಿಯಾ ಡೆಪ್ಯೂಟಿ ಗವರ್ನರ್ ಗಣೇಶ್ ಲಾಳಿಗೆ, ಕಾರ್ಯದರ್ಶಿ ಉಂಡಾಳೆ ಲಕ್ಷ್ಮೀನಾರಾಯಣ್, ಮಾಜಿ ಅಧ್ಯಕ್ಷ ರವೀಂದ್ರ ಉತ್ತರ್ಕರ್, ಇತರ ಪದಾಧಿಕಾರಿಗಳಾದ ಅರುಣ್ ಕುಮಾರ್ ಶೇರ್ಕರ್, ಶ್ರೀನಿವಾಸ ಮೂರ್ತಿ ದೊಂಗಡೆ, ಪುನೀತ್ ಕಲೋಸೆ, ಉಮೇಶ್ ಹೆಬ್ಬಾರೆ, ಪ್ರಭಾಮಣಿ ಹೆಬ್ಬಾರೆ, ರಘುನಾಥ್ ಬಾರಾಟಿಕ್ಕೆ, ಜಗದೀಶ್ ಕುತ್ನಿಕರ್, ಮಾಸ್ಟರ್ ರಜತ್ ರಾವ್, ಕುಮಾರಿ ಛಾಯಾದೇವಿ, ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು. Please subscribe
ಮೀ ಭಾವಸಾರ್ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್.